ನಮ್ಮ ಕರ್ನಾಟಕದ ಹೆಮ್ಮೆನೇ ದಸರಾ ಹಬ್ಬ ಅಂತಾರೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಗ್. ಇವತ್ತು ನಾವು ಮೈಸೂರಿಗೆ ಹೋಗ್ತಾ ಇದ್ದೀವಿ. ದಸರಾ ಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದಾರೆ ನವರಾತ್ರಿಯಲ್ಲಿ. ಇವತ್ತು 9ನೇ ದಿನ. ಅಲ್ಲಿ ಹೋಗಿ ನವರಾತ್ರಿ ವೈಬ್ಸ್ ಹೆಂಗಿರುತ್ತೆ, ಆಮೇಲೆ ಟೆಂಪಲ್ ತೋರಿಸ್ಕೊಡ್ತೀನಿ, ಅದ್ರ ಜೊತೆ ಒಳ್ಳೆ ಊಟಗಳು ತಿಂಡಿಗಳೆಲ್ಲ ತೋರಿಸ್ಕೊಳ್ಳೋಣ ಅಂತ ಹೊರಟಿದ್ದೀವಿ ನಾವೀಗ. ಸೊ ಬನ್ನಿ ಹೋಗೋಣ. ಆ್ಯಂಡ್ ಇವತ್ತು ನಮ್ಮ ಜೊತೆ ಬರ್ತಾ ಇರೋದು ಯಾರಪ್ಪ ಅಂತ ನೋಡಿದ್ರೆ ಫುಡ್ಡಿ ಬ್ರಾಹ್ಮಣ. ಹಾಯ್ ಹೇಳಪ್ಪ. ಆಮೇಲೆ ಮತ್ತೆ ಅಗೇನ್ ಸೋಹನ್ ಗುಪ್ತಾ ಫ್ರಮ್ ಚೆನ್ನೈ. ಸೊ ನಾವು 3 ಜನ ಒಟ್ಟಿಗೆ ಮೈಸೂರಿಗೆ ಹೊರಟಿದ್ದೀವಿ. ಸುಮಾರು ಒಂದು 3 ಅವರ್ಸ್ ಡ್ರೈವ್ ಆದಮೇಲೆ ನಾವು ಮೈಸೂರು ಚಾಮುಂಡಿ ಬೆಟ್ಟ ತಲುಪಿದ್ವಿ. ಬೆಳಗ್ಗೆ 5 ಗಂಟೆಗೆ ನಾವು ಬೆಂಗಳೂರು ಬಿಟ್ಟಿದ್ದು. ಇಲ್ಲಿ ಬರೋಷ್ಟೊತ್ತಿಗೆ 8 ಗಂಟೆ ಆಗಿದೆ. ಸೊ ಈಗ ಅಮ್ಮನವ್ರ ದೇವಸ್ಥಾನ ದರ್ಶನ ಮಾಡ್ಕೊಳ್ಳೋಣ ಅಂತ ಹೋಗ್ತಾ ಇದ್ವಿ. ಬನ್ನಿ ತೋರಿಸ್ಕೊಡ್ತೀವಿ. ಜಾತ್ರೆ ತಗೊಳ್ತೀರಾ? 100 ಆ್ಯಕ್ಚುಲಿ ಸಿಕ್ಕಾಪಟ್ಟೆ ಕ್ಯೂ ಇದೆ, ಜನ ಇದ್ದಾರೆ. ಬಟ್ ನಾವು 100 ರೂಪೀಸು ಅಥವಾ 30 ರೂಪಾಯಿ ದರ್ಶನ ಅಂತ 2-3 ಆಪ್ಷನ್ಸ್ ಇತ್ತು. ಬಟ್ ಅದೆಲ್ಲ ಹೋಗದೆ ನಾರ್ಮಲ್ ಸರ್ವದರ್ಶನಕ್ಕೆ ನಾವು ಬಂದಿದ್ದೀವಿ. ನನ್ನ ಪ್ರಕಾರ ಇದೊಂದು 1.5 ಅವರಲ್ಲಿ ಮುಗಿದೋಗುತ್ತೆ. ಯಾವುದಕ್ಕೂ ಅಪ್ಡೇಟ್ ಮಾಡ್ತೀನಿ. ಈಗ ಸಮಯ ಬಂದು 9 ಗಂಟೆ ಆಗಿದೆ. ಎಷ್ಟೊತ್ತಿಗೆ ದರ್ಶನ ಮುಗಿಯುತ್ತೆ ಅಂತ ಮತ್ತೆ ಅಪ್ಡೇಟ್ ಮಾಡ್ತೀನಿ. ಕ್ಯೂಲಿ ಹೋಗ್ತಾ ನೀವೇನಾರು ತಿನ್ನಬೇಕು ಅಥವಾ ಚಿಕ್ಕ ಮಕ್ಕಳಿದ್ದವ್ರಿಗೆ ಏನಾರು ತಿನ್ನಿಸ್ಬೇಕಂತ ಹೇಳಿದ್ರೆ ಚಿಪ್ಸು, ಪಾಪ್ಕಾರ್ನು, ಅದ್ರ ಜೊತೆಗೆ ವಾಟರ್ ಬಾಟ್ಲು, ಕಡಲೆಕಾಯಿ ಎಲ್ಲ ಸಿಗ್ತಿರುತ್ತೆ. ಬಟ್ ತಿಂದಮೇಲೆ ದಯವಿಟ್ಟು ಈ ಥರ ಬಾಟ್ಲನ್ನ ಅಲ್ಲೆಲ್ಲ ಎಸಿಬೇಡಿ. ಸ್ವಲ್ಪ ರೆಸ್ಪಾನ್ಸಿಬಲ್ ಆಗಿರೋಣ ಎಲ್ಲರೂ. ಸೊ ನಮ್ಮ ಕ್ಯೂ ಶೂರಾಗಿ 1 ಅವರ್ಗೆ ಚಾಮುಂಡೇಶ್ವರಿ ಟೆಂಪಲ್ಲು ಎಂಟ್ರೆನ್ಸ್ ಒಳಗಡೆಗೆ ಬಂದ್ವಿ. ಸೊ ಅಲ್ಲಿಂದ ಒಂದು 20-30 ಮಿನಿಟ್ಸಲ್ಲಿ ದರ್ಶನ ಆಯಿತು. ನಾವು ಕ್ಯೂಲಿ ನಿಂತ್ಕೊಂಡು ದರ್ಶನ ಮಾಡಬೇಕಾದ್ರೆ ನಮಗೊಬ್ರು ಸ್ಪೇನಿಂದ ಬಂದವ್ರು ಫ್ರೆಂಡ್ ಆದರು. ಸೊ ಅವರು ಈ ಜಾಗದ ಬಗ್ಗೆ ಏನು ಹೇಳ್ತಾರೆ ಕೇಳಿಸ್ಕೊಳ್ಳೋಣ ಬನ್ನಿ. Yo hablo Spanish. Soy de... No English. ¿Sí? Bueno, este sitio me ha gustado mucho y la gente es muy amable y no había encontrado una gente como la que he encontrado en la India. Muchas gracias. One word in English, one word you can speak. No English, no English. Lo siento. You are from? Spain. Which country? Spain, Barcelona. De Barcelona. Okay. Thank you. ದರ್ಶನ ಏನೋ ಕರೆಕ್ಟಾಗಿ 1.5 ಅವರಲ್ಲಿ ಹೇಳ್ದಂಗೆ ಆಗೋಯ್ತು. ಸೊ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದಿದ್ದೀವಿ. ಆರಾಮಾಗಿ ದೇವಸ್ಥಾನದಲ್ಲಿ ಕೂತ್ಕೊಂಡು ಸ್ವಲ್ಪ ಧ್ಯಾನ ಮಾಡಿಕೊಂಡು ಆಮೇಲೆ ನೆಕ್ಸ್ಟು ಒಂದು ಕಡೆ ಬ್ರೇಕ್ಫಾಸ್ಟ್ ತಿನ್ನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಮೈಸೂರಲ್ಲೇ ನನಗೆ ಮೋಸ್ಟ್ ಫೇವ್ರೆಟ್ ಜಾಗ ಅಂದರೆ ಮೈಲಾರಿ ಅಗ್ರಹಾರ. ಆ್ಯಕ್ಚುಲಿ ವಿಷಯ ಏನಪ್ಪ ಅಂತ ಹೇಳಿದ್ರೆ ಮೈಲಾರಿ ಜಾಗ 3 ಕಡೆ ಇದೆ ಮೈಸೂರಲ್ಲಿ. ಬಟ್ ನನಗೆ ಇವ್ರ ಹತ್ರನೇ ಭಾಳ ಇಷ್ಟ ಆಗುತ್ತೆ. 3 ಬ್ರದರ್ಸು ಪಾರ್ಟಾಗಿ 3 ಜಾಗ ಓಪನ್ ಮಾಡಿದ್ದಾರೆ. ಇವರೇ ಲಾಸ್ಟ್ ಓಪನ್ ಮಾಡಿರೋದು. ಬಟ್ ಸಕ್ಕದಾಗಿ ಮಾಡ್ತಾರೆ ದೋಸೆನ. ತೋರಿಸ್ಕೊಡ್ತೀನಿ ಬನ್ನಿ. ಚೆನ್ನಾಗಿದ್ದೀರಾ? ಹೌದಾ? ನಮಸ್ಕಾರ. ಹಾಂ ಹೌದು ಸರ್. ಮೈಸೂರಲ್ಲೇ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಜಾಗ ಅಂತ ಹೇಳಿದ್ರೆ ಮೈಸೂರು ಮೈಲಾರಿ ಅಗ್ರಹಾರ ದೋಸೆ ಅಂತಲೇ ಹೇಳ್ತೀನಿ. ಇಲ್ಲಿ ನಾನು ಮೈಸೂರಿಗೆ ಯಾವಾಗ ಬಂದ್ರೂ ಈ ಜಾಗ ಮಿಸ್ ಮಾಡಿದೆ. ಇಲ್ಲಿ ಹೋಗಿ ಒಂದು ಪ್ಲೇಟು ಮೈಲಾರಿ ಮಸಾಲೆ ದೋಸೆ ತಿನ್ನೋದಂತೂ ನನಗೆ ವಾಡಿಕೆ. ಸೊ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಸಾಫ್ಟ್ ಆ್ಯಂಡ್ ಸ್ಪಾಂಜಿ ಆಗಿರೋಂಥ ದೋಸೆನ ರೋಸ್ಟ್ ಮಾಡಿ ಅದಕ್ಕೆ ಸಾಗು ಹಾಕಿ ಮೇಲ್ಗಡೆ ಮತ್ತು ಬೆಣ್ಣೆ ಹಾಕ್ಕೊಡ್ತಾರೆ. ನೋಡೋಕ್ಕಂತೂ ಭಾಳ ಅದ್ಭುತವಾಗಿರುತ್ತೆ. ಆ್ಯಂಡ್ ತಿನ್ನೋವಾಗ ಅದಕ್ಕೆ ಬಾಳೆ ಎಲೆ ಹಾಕಿ ಬಡಿಸ್ತಾರೆ. ಭಾಳನೇ ಚೆನ್ನಾಗಿರುತ್ತೆ. ಆ್ಯಂಡ್ ಚಟ್ನಿ ಜೊತೆ ಸರ್ವ್ ಮಾಡ್ತಾರೆ. ತಿಂತಾ ಇದ್ರಂತೂ ಒಂದಂತೂ ನಿಜವಾಗ್ಲೂ ಸಾಕಾಗಲ್ಲ. ಇದಕ್ಕೆ 45 ರೂಪಾಯಿ ಹೇಳ್ತಾರೆ. ಬಟ್ ತಿಂತಾ ಇದ್ರಂತೂ ಬಹಳನೇ ಅದ್ಭುತವಾಗಿರುತ್ತೆ. ಬಾಯಲ್ಲಿ ಕರ್ಗೋಗೋದಂತೂ ಗ್ಯಾರಂಟಿ. ನೀವು ಯಾವಾಗಲಾದ್ರು ಮೈಸೂರು ಕಡೆ ಹೋದಾಗ ಮೈಲಾರಿ ಅಗ್ರಹಾರದಲ್ಲಿ ಡೆಫಿನೆಟಾಗಿ ಟ್ರೈ ಮಾಡಿ. ಇದ್ರ ಟೈಮಿಂಗ್ಸು, ಇದ್ರ ಲೊಕೇಶನ್ ಎಲ್ಲನೂ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ಮೈಲಾರಿ ಅಗ್ರಹಾರದಲ್ಲಿ ಸೂಪರ್ ಆಗಿರೋಂಥ ಮೈಲಾರಿ ದೋಸೆ ತೋರಿಸ್ಕೊಟ್ಟೆ. ಸಾಫ್ಟ್ ಆ್ಯಂಡ್ ಸ್ಪಾಂಜಿಯಾಗಿ ಸೂಪರ್ ಆಗಿರುತ್ತೆ. ನೀವು ಬಂದು ಟ್ರೈ ಮಾಡಿ. ಇದ್ರ ಲೊಕೇಶನ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈಗ ಇನ್ನೊಂದು ಬ್ರೇಕ್ಫಾಸ್ಟ್ ಪಾರ್ಟ್ಗೆ ಹೋಗ್ಬೇಕು. ಯಾಕಂದರೆ ಒಂದು ದೋಸೆ ತಿಂದರೆ ಸಾಲಲ್ಲ. ಆ್ಯಂಡ್ ಇಲ್ಲಿ ಚಿಪ್ಲು ಇಡ್ಲಿ ಭಾಳನೇ ಫೇಮಸ್. ಎಲ್ಲಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ. ಬನ್ನಿ ತೋರಿಸ್ತೀನಿ. ಇಲ್ಲಿನ ಈ ಚಿಬ್ಲು ಇಡ್ಲಿಗೆ ಎಷ್ಟು ಫ್ಯಾನ್ ಬೇಸ್ ಇದೆಯೋ ಅಷ್ಟೇ ಫ್ಯಾನ್ ಬೇಸ್ ಈ ಚಟ್ನಿ ಕೂಡ ಇದೆ. ಚಟ್ನಿ ಆ್ಯಂಡ್ ಈ ಚಿಬ್ಲು ಇಡ್ಲಿ ಕಾಂಬಿನೇಷನ್ ಅಂತೂ ಭಾಳ ಚೆನ್ನಾಗಿರುತ್ತೆ. ತಿಂತಾ ನಿಮಗೆ ಖಾರಾಂಶ ಸಿಗ್ತಾ ಹೋಗುತ್ತೆ ಚಟ್ನಿಯಿಂದ. ತುಂಬಾ ಚೆನ್ನಾಗಿರುತ್ತೆ. ಆರಾಮಾಗಿ 2 ಕಡೆ ಬ್ರೇಕ್ಫಾಸ್ಟ್ ಆಯಿತು. ಇಡ್ಲಿ ದೋಸೆ ಸಕ್ಕತ್ತಾಗಿತ್ತು. ಬ್ರೇಕ್ಫಾಸ್ಟ್ ಮುಗೀತು. ಈಗ ಮೈಸೂರಿಗೆ ಬಂದು ಸ್ವಲ್ಪ ಏನೋ ಪ್ಲೇಸಸ್ ನೋಡೋಣ ಅಂತ ಅಂದ್ಕೊಂಡೆ. ಪ್ರಾಣಿ ಪಕ್ಷಿಗಳು ನೋಡಿ ತುಂಬ ದಿನಗಳಾಗಿತ್ತು. ಸೊ ಅದಕ್ಕೆ ಝೂಗೆ ಹೋಗ್ಬಿಟ್ಟು ಸ್ವಲ್ಪ ಪ್ರಾಣಿ ಪಕ್ಷಿಗಳನ್ನ ನೋಡಿಕೊಂಡು ಆಮೇಲೆ ಊಟ ಮುಗಿಸ್ಕೊಳ್ಳೋದು ಅಥವಾ
ಏನಾದ್ರು ಜಾಗಗಳು ನೋಡ್ಕೊಂಡು ಆಮೇಲೆ ಊಟ ಮಾಡೋದು. ನೋಡೋಣ ಬನ್ನಿ. ಸೊ ಲಕ್ಕಿ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಟ್ಯೂಸ್ಡೇ, ಜನರಲಿ ಝೂ ಟ್ಯೂಸ್ಡೇ ಕ್ಲೋಸ್ ಆಗಿರುತ್ತೆ. ದಸರಾ ಹಬ್ಬ ಅಂದ್ಬಿಟ್ಟು ಇವತ್ತು ಓಪನ್ ಮಾಡಿಟ್ಟಿದ್ದಾರೆ. ನಾವು ಸಿಕ್ಕಾಬಟ್ಟೆ ಲಕ್ಕಿ. ಹೋಗಿ ಅನಿಮಲ್ಸ್ನ ವಿಟ್ನೆಸ್ ಮಾಡೋಣ ಬನ್ನಿ. ಫಸ್ಟಲ್ಲೆಲ್ಲ ಬರ್ಡ್ಸ್ ಇರ್ತವೆ, ಬರ್ಡ್ಸ್ ನೋಡಿಕೊಂಡು ಆಮೇಲೆ ಮುಂದೆ ಹೋದರೆ ವೈಲ್ಡ್ ಅನಿಮಲ್ಸ್ ಕಾಣಿಸುತ್ತೆ. ಸೊ ಈ ಬರ್ಡ್ಸ್ ಎಲ್ಲ ಮುಗಿಸ್ಕೊಂಡು ಈಗ ನಾವು ಅನಿಮಲ್ ಸೈಡ್ ಬಂದ್ವಿ. ಫಸ್ಟ್ ನಮಗೆ ಕಾಣಿಸ್ತಾ ಇರೋದೇ ಮಂಕೀಸು. ಅದರಲ್ಲಿ ಸಿಕ್ಕಾಪಟ್ಟೆ ವೆರೈಟಿ ಆಫ್ ಮಂಕೀಸ್ ಇದೆ. ಅದರಲ್ಲಿ ಇದು ಯಾವುದೋ ಫಸ್ಟ್ ಮಂಕಿ ಟಫ್ಟೆಡ್ ಕ್ಯಾಪುಚಿನ್ ಅಂತೆ. ನನಗೂ ಅದೇ ಅನಿಸ್ತು. ಸ್ವಲ್ಪ ಅದ್ರ ಮುಖ ನೋಡಿ, ಎಕ್ಸಾಕ್ಟಾಗಿ ನಮ್ಮ ಪ್ರಭಾಸ್ ಅಪ್ಕಮಿಂಗ್ ಮೂವಿ ಆದಿಪುರುಷನಲ್ಲಿ ಸ್ವಲ್ಪ ಇದೇನೇ ಇನ್ಫ್ಲೂಯೆನ್ಸ್ ಮಾಡಿಕೊಂಡು VFX ಗ್ರಾಫಿಕ್ಸ್ನ ಮಾಡಿದ್ದಾರೆ. ಐ ಥಿಂಕ್ ಸೊ ಫಾರ್ ದಿಸ್ ಮಂಕಿ ಓನ್ಲಿ ದೇ ಹ್ಯಾವ್ ಸ್ಪೆಂಟ್ ಲಿಟ್ರಲಿ 500 crores. Mostly they have inspired by seeing this. You think this stupid cappuccino? ಮೈಸೂರು ಝೂ ಇಂದ ಒಂದು ಬಾಲಿವುಡ್ ಫಿಲಮ್ ಇನ್ಸ್ಪೈರ್ ಆಗಿದೆ. ಗುಡ್ ಬಾಲಿವುಡ್ ಬ್ರೋ? No, pan India. ಪ್ಯಾನ್ ವರ್ಲ್ಡ್ ಬ್ರೋ. Mega ಕಾರ್ನಿವೋರಸ್ ಝೋನ್. ಸೊ ಗ್ಲಾಸ್ ಎಲ್ಲ ಹಾಕ್ಬಿಟ್ಟು ಮುಚ್ಚಿಬಿಟ್ಟಿದ್ದಾರೆ ಲೆಪರ್ಡ್ನ, ಆಚೆ ಬರಬಾರ್ದು ಅಂತ. ಬಟ್ ಲೆಪರ್ಡ್ ಎಲ್ಲಿದೆ ಅಂತಲೇ ಕಾಣಿಸ್ತಲ್ಲ. ಓ ಅಲ್ಲಿ ಬರ್ತಾ ಇದೆ. ನನ್ನ ಪ್ರಕಾರ ಕಾರ್ನಿವೋರ ಸೆಕ್ಷನ್ ಮುಗಿಸಿದ್ವಿ. ಈ ಕಡೆ ಏಪ್ಸನ್ನು ಕಾನ್ಸಂಟ್ರೇಟ್ ಮಾಡಿದ್ವಿ. ಇಲ್ಲಿ ಸೀದಾ ಝೀಬ್ರಾ ಹತ್ರ ಬಂದಿದ್ದೀವಿ. ಇವಾಗ ಇಲ್ಲಿದ್ದೀವಿ ನಾವು. ಪ್ರಾಬಬ್ಲಿ ನೆಕ್ಸ್ಟ್ ವಿ ನೀಡ್ ಟು ಸಿ ಎಲಿಫೆಂಟ್ಸ್ ಆ್ಯಂಡ್ ವುಲ್ಫ್, ಬೇರ್, ಸ್ನೇಕ್ಸ್. ಇಷ್ಟೊತ್ತು ಅನಿಮಲ್ಸ್ ನೋಡಿದ್ರಲ್ಲಿ ನನ್ನ ಪ್ರಕಾರ ಯಾಕೋ ಈ ಒಂದೇ ಒಂದು ಉಲ್ಫ್ ಮಾತ್ರ ಸಿಕ್ಕಾಪಟ್ಟೆ ನಂಬರ್ಸಲ್ಲಿದೆ. ಅದ್ರ ಜೊತೆ ಸ್ವಲ್ಪ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದೆ. ಬೇರೆಲ್ಲ ಏನೋ ಆಡಿಯನ್ಸ್ ಬೇರೆದೆಲ್ಲ ಪಾಪ ಯಾಕೋ ಟೈರ್ಡ್ ಆಗಿತ್ತು ಅನ್ಕೊತೀನಿ. ಮಧ್ಯಾಹ್ನ ಬೇರೆ ಊಟ ಮಾಡಿರುತ್ತೆ, ನೀಟಾಗಿ ರೆಸ್ಟ್ ತೊಗೊತಾ ಇದ್ವು. ಐ ಥಿಂಕ್ ಯು ಆರ್ ರೈಟ್ ಬ್ರೋ. ಫಸ್ಟ್ ಇಸ್ ಕಾರ್ನಿವರಸ್, ದೆನ್ ಹರ್ಬಿವರಸ್ ಅನಿಮಲ್ಸ್. ಕರೆಕ್ಟ್. ನಾನು ಇವಾಗ ವಾಪಸ್ ಸ್ಕೂಲ್ಗೆ ಹೋಗಿ ಓದ್ದಂಗೆ ಅನಿಸ್ತಿದೆ. ಹರ್ಬಿವರಸ್ ಅಂದರೆ ನಾನ್ ವೆಜ್ ತಿನ್ನೋ ಅನಿಮಲ್ಸ್, ಹರ್ಬಿವರಸ್ ಅಂದರೆ ನಾನ್ ವೆಜ್ ತಿಂದಿರೋ ಅನಿಮಲ್ಸ್, ಕಾರ್ನಿವರಸ್ ಅಂದರೆ ನಾನ್ ವೆಜ್ ತಿನ್ನೋ ಅನಿಮಲ್ಸ್. ಕನ್ನಡದ ಹೆಸರು ಪಟ್ಟೆ ಕತ್ತೆ ಕಿರುಬ. ಅಲ್ಲ ಜಿಂಕೆನಲ್ಲೇ ಒಂದು 10 ಥರ ಜಿಂಕೆ ವೆರೈಟೀಸ್ ಇರುತ್ತೆ ಅಂತ ನಮ್ಮ ತಾಯನೆಗೂ ಗೊತ್ತಿರಲಿಲ್ಲ. ಒಂದೊಂದು ಬಾಕ್ಸಿಗೆ ಹೋದ್ರೂ ಎಲ್ಲದರಲ್ಲೂ ಡೀರ್ ಅಂತ ಹಾಕಿದ್ದಾರೆ. ಒಂದಕ್ಕಿಂತ ಒಂದು ವಿಭಿನ್ನವಾಗಿದೆ. ಮೈ ಗಾಡ್, ತಿಳ್ಕೊಳ್ಳೋದು ತುಂಬ ಇದೆ. ಸೊ ಮೈಸೂರು ಝೂನ ನೀವು ವಿಟ್ನೆಸ್ ಮಾಡೋಕ್ಕೆ ನಡ್ಕೊಂಡು ಹೋಗಿ ವಿಟ್ನೆಸ್ ಮಾಡ್ಬೋದು, ಅಥವಾ ಈ ಥರ ವೆಹಿಕಲ್ಸ್ ಇರುತ್ತೆ. ವೆಹಿಕಲ್ಗೆ ಸಪ್ರೇಟ್ ಚಾರ್ಜ್ ಇರುತ್ತೆ. ಸ್ಟಾರ್ಟಿಂಗಲ್ಲಿ ನೀವು ಪೇ ಮಾಡ್ಬಿಟ್ಟು ಅದಕ್ಕೆ ತೊಗೊಂಡ್ರೆ ಆರಾಮಾಗಿ ವೆಹಿಕಲಲ್ಲೂ ಹೋಗಿ ನೋಡ್ಬೋದು. ಆಲ್ಮೋಸ್ಟ್ ಒಂದು 2 hours ಆದಮೇಲೆ ನಮ್ಗೊಂದು ತಿನ್ನೋ ಜಾಗ ಸಿಕ್ತು. ಇವನ್ ವಾಟರ್ ಬಾಟಲ್ ಎಂಥದ್ದು ಸಿಗಲ್ಲ ಇಲ್ಲಿ. ಸೊ ನೀವು ಸ್ವಲ್ಪ ಪ್ರಿಪೇರ್ಡ್ ಆಗಿ ಬರಬೇಕಾಗುತ್ತೆ. ಒಳಗಡೆಗೆ ಏನು ನಿಮಗೆ ಸ್ನ್ಯಾಕ್ಸು, ಕೆಫೆಟೇರಿಯಾ ಅಥವಾ ಫುಡ್ ಪ್ರಾಡಕ್ಟ್ಸ್ ಅವೈಲೇಬಲ್ ಇರುತ್ತೋ ಅದನ್ನೇ ನೀವು ಪರ್ಚೇಸ್ ಮಾಡಬೇಕಾಗುತ್ತೆ. ಆಮೇಲೆ ಎಂಟೈರ್ ಝೂ ಈಸ್ ಪ್ಲಾಸ್ಟಿಕ್ ಫ್ರೀ ಝೋನು. ಸೊ ಆ ಬೋರ್ಡ್ ನೋಡಿಬಿಟ್ಟು ಸಿಕ್ಕಾಬಿಟ್ಟೆ ಖುಷಿ ಆಯಿತು. ವಾವ್ ವಾವ್. ಝೂ ಫೈನಲಿ ನೋಡಿ ಮುಗಿಸಾಯಿತು. ಆಲ್ಮೋಸ್ಟ್ 2.5 hours ಆಯಿತು ಫುಲ್ ಸುತ್ತಿ ನೋಡೋಕ್ಕೆ. ಇನ್ನೂ ಸ್ವಲ್ಪ ಜಾಸ್ತಿನೂ ಆಗ್ಬೋದು, ಯಾಕಂದರೆ ಆಲ್ಮೋಸ್ಟ್ ಐ ಥಿಂಕ್ 3 to 4 kilometers ಇದೆ ಸರೌಂಡಿಂಗು. ಸೊ ನೀವೇನಾದ್ರು ಮಕ್ಕಳನ್ನೆಲ್ಲ ಕರ್ಕೊಂಬಂದರೆ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿ ನೋಡ್ತಾರೆ. ನಾವು ಲಂಚ್ ಮಾಡೋಕ್ಕಾಗಿಲ್ಲ, ಸೊ ಲಂಚ್ ಸ್ಕಿಪ್ ಆಯಿತು. ಈಗ ಆಲ್ಮೋಸ್ಟ್ 6:30 ಆಗ್ತಾಯಿದೆ. ಇಲ್ಲಿ ಒಂದು ಗೋಬಿ ಅಂಗಡಿ ತುಂಬಾ ಫೇಮಸ್, ಯಾವುದೋ ನಿಮ್ಗೆ ಅರ್ಥ ಆಗಿರುತ್ತೆ, ಅಲ್ಲಿ ಕರ್ಕೊಂಡು ಹೋಗ್ತಾಯಿದ್ದೀನಿ, ಬನ್ನಿ ಹೋಗೋಣ. ಅನ್ಯಾಯವಾಗಿ ಇವತ್ತು ಡ್ರೈ ಗೋಬಿ ಸಿಕ್ಕೇ ಹೋಯಿತು, ಕ್ಲೋಸ್ ಆಗೋಗಿದೆ. ಏನು ಮಾಡೋದು, ಸರಿ, ಇಟ್ಸ್ ಓಕೆ.
ಈಗ ದ ಮೋಸ್ಟ್ ಎಕ್ಸೈಟೆಡ್ ಪಾರ್ಟ್ ಆಫ್ ದಿ ಟ್ರಿಪ್ ನಮಗೆ ಏನಪ್ಪ ಅಂತ ಹೇಳಿದ್ರೆ ಈ ಮೈಸೂರಲ್ಲಿ ಸಂಜೆ ಆದರೆ ಫುಲ್ ಲೈಟಿಂಗ್ಸ್ ಹಾಕಿ ಫುಲ್ ಲಿಟ್ಟಾಗಿರುತ್ತೆ, ನೋಡೋಕ್ಕೆ ಭಾಳ ಅದ್ಭುತವಾಗಿರುತ್ತೆ. ಅದ್ರ ಜೊತೆಗೆ ಒಂದು ಅಂಬಾರಿ ಬಸ್ ಬರ್ತಾ ಇದೆ ಈಗ 7:30ಗೆ. ಆ ಬಸ್ ಹತ್ಕೊಂಡು ಬಸ್ಸಲ್ಲಿ ನಾವು ಮೈಸೂರೆಲ್ಲ 1 ಅವರ್ ಟ್ರಿಪ್ ಮಾಡ್ತೀವಿ. ಅದನ್ನೆಲ್ಲ ನಾನು ನಿಮ್ಗೆ ತೋರಿಸ್ಕೊಳ್ಳೋಣ ಅಂತ ಬಂದಿದ್ದೀನಿ. ನಾನು ಫುಲ್ ಎಕ್ಸೈಟೆಡ್ ಆಗಿದ್ದೀನಿ, ಬನ್ನಿ ತೋರಿಸ್ಕೊಂಡು. ಸೊ ನಾನು ಸ್ವಲ್ಪ ಮುಂಚೆ ಹೇಳ್ತಾ ಇದ್ದಿದ್ದು ಬಸ್ ಇದೇನೆ, ಹಿಂದ್ಗಡೆ ಕಾಣಿಸ್ತಾ ಇದೆಯಲ್ಲ ಅಂಬಾರಿ ಬಸ್ ಅಂತ ಹೇಳ್ಬಿಟ್ಟು. ಡಬಲ್ ಡಕ್ಕರ್ ಬಸ್ಸು, ಕೆಳಗಡೆ ಮತ್ತು ಮೇಲ್ಗಡೆ ಅಂತ ಇರುತ್ತೆ. 2 ಥರ ಕಾಸ್ಟ್ ಇರುತ್ತೆ, ಕೆಳಗಡೆ ಒಂದು ಕಾಸ್ಟ್, ಮೇಲ್ಗಡೆ ಒಂದು ಕಾಸ್ಟ್. ಒಂದು ದಸರಾ ಸೀಸನಲ್ಲಿ 1 ಮಂತಿಗೆ ಏನೋ ನಡ್ಸ್ಕೊಂಡು ಬರ್ತಿರ್ತಾರೆ, ಎವ್ರಿ ಡೇ ಇರುತ್ತೆ. ನೀವು ಇನ್ನೊಂದು ಸ್ವಲ್ಪ ದಿನ ತನಕ ಇರುತ್ತೆ. ನೀವು KSTDC ವೆಬ್ಸೈಟಲ್ಲಿ ಇದಕ್ಕೆ ಬುಕ್ ಮಾಡ್ಕೊಂಡು ನೀವು ಬಂದು ವಿಸಿಟ್ ಮಾಡ್ಬೋದು. ಟ್ರೈ ಮಾಡಿ ನೋಡಿ. Hi, Fudiman Suhas. My name is Mantesh. ನಿಮಗೆ ಗೊತ್ತಿರ್ಬೋದು, ನೀವು VV ಪುರಮಲ್ಲಿ ಮೀಟ್ ಆಗಿದ್ದು. ಆಫ್ಟರ್ ದಟ್ ವಿ ಗಾಟ್ ಕನೆಕ್ಟೆಡ್ ಆ್ಯಂಡ್ ಎಸ್ಪೆಷಲಿ ಇಟ್ ಈಸ್ ಡಿಲೈಟ್ ಫಾರ್ ಯುವರ್ ಐಸ್. ಹಿಂಗೆ ಅಂತಂದರೆ ನೀವು ಎಲ್ಲಿ ನೋಡಿದ್ರೂ ಲೈಟ್ಸ್ ಕಾಣುತ್ತೆ. ನೀವು ಇಡೀ ರೋಡ್ ಪೂರ್ತಿ ನೋಡ್ಬೋದು, ಎಲ್ಲ ಕಡೆನೂ ಲೈಟ್ಸ್ ಇರುತ್ತೆ. ಲಾಸ್ಟ್ 2 ಇಯರ್ಸಲ್ಲಿ ಆ್ಯಕ್ಚುಲಿ ಕೋವಿಡ್ ಇದ್ದಿದ್ದಕ್ಕೋಸ್ಕರ ಸ್ವಲ್ಪ ಲಿಮಿಟೆಡ್ ಇದರಲ್ಲಿ ಮಾಡಿದ್ರು, ಬಟ್ ಈ ಟೈಮು ಇನ್ನೂ ಚೆನ್ನಾಗಿ ಸ್ಯಾಂಕ್ಷನ್ ಮಾಡ್ಯಾರೆ. ಸೊ ಲೈಟ್ಸ್ ಹ್ಯಾವ್ ಸ್ಪ್ರೆಡೆಡ್ ಟು ಆಲ್ಮೋಸ್ಟ್ 120 kilometers all over Mysore. Traffic has become almost double of Bangalore. ಎಲ್ಲರೂ ಮೈಸೂರಿಗೆ ಬರ್ತಾ ಇರಿ, ಮೈಸೂರು ದಸರಾ ನೋಡಿ. ನೀವು ಬಂದು ಎಕ್ಸ್ಪೀರಿಯೆನ್ಸ್ ಮಾಡೋ ತನಕ ನಿಮಗೆ ದಸರಾದ್ದು ಇನ್ನು ಓವರಲ್ ಆಗಿ ಏನೇ ಹೇಳಿದ್ರು ನಿಮ್ಗೆ ಅಷ್ಟು ಗೊತ್ತಾಗೋದಿಲ್ಲ. ನೀವು ಬಂದ್ಬಿಟ್ಟು ನೋಡಿದ್ರೇ ಗೊತ್ತಾಗೋದು. ಹ್ಯಾಪಿ ದಸರಾ ಒನ್ಸ್ ಅಗೇನ್. ಹಾಯ್ ಕಾರ್ತಿಕ್, ಹಲೋ. ಎಕ್ಸ್ಪೀರಿಯನ್ಸ್? ಫಸ್ಟ್ ಟೈಮ್ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಅಂದರೆ ನಾನು ದಸರಾನೇ ಮೈಸೂರಲ್ಲಿ ನೋಡ್ತಾ ಇರೋದೇ ಫಸ್ಟ್ ಟೈಮು, ಅದರಲ್ಲೂ ಅಂಬಾರಿ ಬಸ್ ಎಕ್ಸ್ಪೀರಿಯನ್ಸ್. ವಾವ್. It's something very unique. I'm trying this first time. Let's see. You are staying in Mysore now currently? No, Delhi. Delhi. You have come from Delhi to watch this? Yes. Oh, very nice. From when you have been here? Like 10 how days, many days? 10 days. Full 10 days you are here. Awesome. ಆ್ಯಂಡ್ ಈಗ ಪ್ಯಾಲೇಸ್ ನೋಡೋಕ್ಕೆ ಹತ್ರದಲ್ಲಿದ್ದೀವಿ. ಪ್ಯಾಲೇಸ್ನ ಲೈಟಿಂಗಲ್ಲಿ ವಿಟ್ನೆಸ್ ಮಾಡೋಕ್ಕಂತೂ ನಾನು ಸಿಕ್ಕಾಬಟ್ಟೆ ವೆಯ್ಟ್ ಮಾಡ್ತಿದ್ದೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ಅದನ್ನು ನೋಡ್ತೀವಿ. ತುಂಬಾ ಖುಷಿ ಆಗ್ತಿದೆ. ನೋಡಿ ನೀವು ಇವಾಗ. ಒನ್ಸ್ ಇನ್ ಲೈಫ್ ಟೈಮ್ ಇದನ್ನು ನಿಜವಾಗ್ಲೂ ಪ್ರತಿಯೊಬ್ಬರೂ ಫೀಲ್ ಆಗಬೇಕು. ಅಷ್ಟು ಚೆನ್ನಾಗಿತ್ತು. ಅಂದರೆ 1 ಅವರ್ ಸ್ಪೆಂಡ್ ಮಾಡಿದ್ರೆ ಪಕ್ಕಾ ನೆಕ್ಸ್ಟ್ ಇಯರ್ ದಸರಾ ಬರೋವರೆಗೂ ಈ ಮೂಮೆಂಟ್ಸ್ ಜ್ಞಾಪಕ ಇದ್ದೇ ಇರುತ್ತೆ, ಐ ಗ್ಯಾರಂಟಿಯು. ನಮ್ಮ ಈ ಮೈಸೂರು ಟ್ರಿಪ್ ನಿಮಗೆಲ್ಲರೂ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಫುಲ್ಲು ಒಂದು 1 ಡೇ ಬೆಳಗಿಂದ ಸಂಜೆ ತನಕ ಮೈಸೂರಲ್ಲಿ ದಸರಾ ಸೆಲೆಬ್ರೇಷನ್ಸ್ ಎಲ್ಲ ತೋರಿಸ್ಕೊಟ್ಟಿದ್ದೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಈ ಥರ ವಿಡಿಯೋಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬಾಯ್.